ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು, ದಿನಾಲೂ ಅದೇ ಹಳೇ ದಾರಿಯಲ್ಲಿ ಸಾಗುವುದನ್ನು ನಿಲ್ಲಿಸಿ ಒಂದು ಹೊಸ ಹಾದಿ ಕಂಡುಕೊಳ್ಳಬೇಕು ಎನ್ನುವ ಹಂಬಲ ನಿಮ್ಮಲ್ಲಿ ಕಾಡುತ್ತಿದೆಯೇ? ಯೋಚನೆ ಮಾಡಿ, ನಾವು ಪ್ರತಿ ವರ್ಷವೂ ಅದೇ ಹಳೇ ತಪ್ಪುಗಳನ್ನು ಮಾಡುತ್ತಾ, ಅದೇ ಬೇಸರದ ದಿನಚರಿಯನ್ನು ಪಾಲಿಸುತ್ತಾ ನಮ್ಮ ಜೀವನ ಏಕೆ ಬದಲಾಗುತ್ತಿಲ್ಲ ಎಂದು ಹತಾಶರಾಗುತ್ತೇವೆ. ನೋಡಿ, ಕೇವಲ 3 ತಿಂಗಳುಗಳು ಅಥವಾ 90 ದಿನಗಳ ಕಾಲ ನಮ್ಮ ಮನಸ್ಸನ್ನು ಮತ್ತು ಶಿಸ್ತನ್ನು ಒಂದು ನಿರ್ದಿಷ್ಟ ವ್ಯವಸ್ಥೆಗೆ ಒಳಪಡಿಸಿದರೆ ನಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇದು ಯಾವುದೇ ಜಾದೂವಲ್ಲ, ಇದು ಅತ್ಯಂತ ವೈಜ್ಞಾನಿಕ ಮತ್ತು ಪ್ರಾಯೋಗಿಕವಾದ ಜೀವನ ಪರಿವರ್ತನೆಯ ಸೂತ್ರ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇಂದಿನ ನಮ್ಮ ಚರ್ಚೆ ಕೇವಲ ಒಂದು ಸಾಧಾರಣ ಮಾತುಕತೆಯಲ್ಲ. ಇದು ನಿಮ್ಮನ್ನು ನೀವು ಮರುಶೋಧಿಸಿಕೊಳ್ಳುವ ಒಂದು ಅದ್ಭುತ ಪಯಣ. ನಾವು ಇಂದು ಚರ್ಚಿಸುತ್ತಿರುವ ವಿಷಯವೆಂದರೆ 90 ದಿನಗಳ ಮರುಹೊಂದಿಸುವ ಸೂತ್ರ. ಗಮನಿಸಿ, 90 ದಿನಗಳು ಎನ್ನುವುದು ಇಡೀ ವರ್ಷಕ್ಕೆ ಹೋಲಿಸಿದರೆ ಒಂದು ಸಣ್ಣ ಅವಧಿ ಎನಿಸಬಹುದು. ಆದರೆ ನಾವು ಪ್ರತಿದಿನವನ್ನು ಪೂರ್ಣ ಪ್ರಮಾಣದ ಏಕಾಗ್ರತೆ, ಶಿಸ್ತು ಮತ್ತು ಸ್ಪಷ್ಟತೆಯಿಂದ ಕಳೆದರೆ ಈ 3 ತಿಂಗಳುಗಳು ನಮ್ಮ ಜೀವನದ ಅತ್ಯಂತ ಪ್ರಭಾವಶಾಲಿ ಮರುಹೊಂದಿಸುವ ಗುಂಡಿಯಾಗಲಿವೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಬನ್ನಿ, ನಮ್ಮ ಈ ಸುದೀರ್ಘ ಚರ್ಚೆಯ ಮೂಲಕ ನಿಮ್ಮ ಹೊಸ ಆವೃತ್ತಿಯನ್ನು ಸೃಷ್ಟಿಸುವ ದಾರಿಯನ್ನು ತಿಳಿದುಕೊಳ್ಳೋಣ. ಬನ್ನಿ. ಅಧ್ಯಾಯ 1. 4% ನಿಯಮ. ದಿನಕ್ಕೆ ಕೇವಲ 1 ಗಂಟೆ ನಮ್ಮ ಇಡೀ ಭವಿಷ್ಯವನ್ನು ಬದಲಾಯಿಸುತ್ತದೆ. ನೋಡಿ, ನಮ್ಮಲ್ಲಿ ಅನೇಕರು ಒಂದು ವಾರದಲ್ಲಿ ನಾವು ಮಾಡಬಹುದಾದ ಕೆಲಸಗಳನ್ನು ಅತಿಯಾಗಿ ಅಂದಾಜಿಸುತ್ತೇವೆ ಮತ್ತು 90 ದಿನಗಳಲ್ಲಿ ಸಾಧಿಸಬಹುದಾದ ಅದ್ಭುತ ಪರಿವರ್ತನೆಯನ್ನು ತೀರಾ ಕಡಿಮೆ ಅಂದಾಜಿಸುತ್ತೇವೆ. ಇದಕ್ಕೆ ಕಾರಣವೇನೆಂದರೆ ನಾವು ತೀವ್ರವಾದ ಶ್ರಮದ ಹಿಂದೆ ಓಡುತ್ತೇವೆಯೇ ಹೊರತು ಸ್ಥಿರತೆಯ ಕಡೆಗೆ ಗಮನ ಹರಿಸುವುದಿಲ್ಲ. ನಮಗೆ ಒಂದು ವಾರದಲ್ಲಿ ಎಲ್ಲವೂ ಬದಲಾಗಬೇಕು ಎನ್ನುವ ಆತುರವಿರುತ್ತದೆ. ಆದರೆ ನೆನಪಿಡಿ, ನಮಗೆ ಬೇಕಾಗಿರುವುದು ಕೇವಲ ಒಂದು ನಿಯಮ. ಅದೇ 4% ನಿಯಮ. ನಮ್ಮ ದಿನದ 24 ಗಂಟೆಗಳಲ್ಲಿ ಕೇವಲ 1 ಗಂಟೆ ಎನ್ನುವುದು ಇಡೀ ದಿನದ 4% ಮಾತ್ರ ಆಗಿರುತ್ತದೆ. ಈ 1 ಗಂಟೆಯನ್ನು ನಾವು ಪೂರ್ಣ ಸ್ಪಷ್ಟತೆ ಮತ್ತು ಉದ್ದೇಶದಿಂದ ಬಳಸಿದರೆ ಅದು ನಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸಬಲ್ಲದು. ಗಮನಿಸಿ, ಜನರು 90 ದಿನಗಳಲ್ಲಿ ಜೀವನ ಬದಲಾಯಿಸುವ ಮಾತು ಕೇಳಿದ ತಕ್ಷಣ ದೊಡ್ಡ ಕಠಿಣ ವ್ರತಗಳು, ಅತಿಯಾದ ತ್ಯಾಗಗಳು ಅಥವಾ ತೀವ್ರವಾದ ದಿನಚರಿಗಳನ್ನು ಊಹಿಸಿಕೊಳ್ಳುತ್ತಾರೆ. ಆದರೆ ಅಂತಹ ಯಾವುದೇ ನಾಟಕೀಯ ಬದಲಾವಣೆಗಳ ಅವಶ್ಯಕತೆ ಇರುವುದಿಲ್ಲ. ನಮ್ಮನ್ನು ಬದಲಾಯಿಸುವುದು ಕೇವಲ ನಮ್ಮ ದೈನಂದಿನ ಪುಟ್ಟ ಶಿಸ್ತು ಮಾತ್ರ. 90 ದಿನಗಳ ಕಾಲ ನಿಮ್ಮ ಕೆಲಸ ಬಹಳ ಸರಳವಾಗಿದೆ. ನಿಮ್ಮ ದಿನದ ಆ 1 ಗಂಟೆಯನ್ನು ನಿಮ್ಮ ಪ್ರಾಣದಂತೆ ರಕ್ಷಿಸಿಕೊಳ್ಳಿ. ಏಕೆಂದರೆ ನಿಮ್ಮ ಮಾನಸಿಕ, ದೈಹಿಕ, ಸಾಮಾಜಿಕ ಮತ್ತು ಆರ್ಥಿಕ ಯಶಸ್ಸು ಆರಂಭವಾಗುವುದು ಯಾವುದೇ ಅಡೆತಡೆಗಳಿಲ್ಲದ ಆ 1 ಗಂಟೆಯ ರಕ್ಷಿತ ಸಮಯದಿಂದಲೇ. ಆ 1 ಗಂಟೆಯಲ್ಲಿ ಜಗತ್ತು ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆ ಸಮಯದಲ್ಲಿ ನೀವು ಜಗತ್ತಿನ ಕಡೆಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ ನಿಮ್ಮ ಸ್ವಂತ ಭವಿಷ್ಯವನ್ನು ನಿರ್ಮಿಸಲು ಆರಂಭಿಸುತ್ತೀರಿ. ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಈವರೆಗೆ ಎಷ್ಟು ಗಂಟೆಗಳನ್ನು ಕೇವಲ ಮೊಬೈಲ್ ನೋಡುತ್ತಾ, ಸುಮ್ಮನೆ ಚಿಂತಿಸುತ್ತಾ ಮತ್ತು ನಿಮಗೆ ಬೇಡದ ಕೆಲಸಗಳಿಗೆ ಧಾರೆ ಎರೆದಿದ್ದೀರಿ? ಕೇವಲ ಒಂದು ಪುಟ್ಟ ಭಾಗವನ್ನು ನಿಮಗಾಗಿ ಮೀಸಲಿಡಲು ಸಾಧ್ಯವಾಗದಷ್ಟು ನಾವು ಅಸಹಾಯಕರಾಗಿದ್ದೇವೆಯೇ? ಖಂಡಿತ ಇಲ್ಲ. ಇಂದಿನಿಂದ ಈ ಗೊಂದಲಗಳಿಗೆ ಮುಕ್ತಾಯ ಹಾಡೋಣ ಬನ್ನಿ. ಈ 1 ಗಂಟೆಯಲ್ಲಿ ಕೇವಲ ನಿರ್ಮಾಣದ ಕೆಲಸ ನಡೆಯಬೇಕು, ಯಾವುದೇ ಬಳಕೆ ಇರಬಾರದು. ನಾವು ಹೆಚ್ಚಾಗಿ ಮಾಹಿತಿ ಅಥವಾ ಮನರಂಜನೆಯನ್ನು ಬಳಸಿಕೊಳ್ಳುವಲ್ಲಿ ಸುಖ ಕಾಣುತ್ತೇವೆ, ಆದರೆ ನಮ್ಮನ್ನು ನಾವು ಬೆಳೆಸಿಕೊಳ್ಳುವಲ್ಲಿ ಶ್ರಮ ಹಾಕುವುದಿಲ್ಲ. ನಿಮ್ಮ ಆ 1 ಗಂಟೆಯಲ್ಲಿ ನೀವು ದೈಹಿಕ ವ್ಯಾಯಾಮ ಮಾಡಬಹುದು, ಹೊಸ ಕೌಶಲ್ಯ ಕಲಿಯಬಹುದು, ಪ್ರಮುಖ ಪುಸ್ತಕ ಓದಬಹುದು ಅಥವಾ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ರೂಪಿಸಬಹುದು. ಮೊಬೈಲ್ ಫೋನನ್ನು ಸಂಪೂರ್ಣವಾಗಿ ದೂರವಿಟ್ಟು ನಿಮ್ಮ ಕೊಠಡಿಯ ಬಾಗಿಲು ಮುಚ್ಚಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛಗೊಳಿಸಿ ಈ ಪವಿತ್ರ ಸಮಯವನ್ನು ಆರಾಧಿಸಿ. ಕೇವಲ ಒಂದು ಮುಖ್ಯ ಆದ್ಯತೆಯನ್ನು ಆರಿಸಿಕೊಂಡು ಅದರ ಮೇಲೆ ಮಾತ್ರ ಕೆಲಸ ಮಾಡಿ. ದಿನಾಲೂ ಈ ಅಭ್ಯಾಸವನ್ನು ಮುಂದುವರಿಸಿದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸ ಮೂಡುತ್ತದೆ. ಆರಂಭದಲ್ಲಿ ಇದರ ಫಲಿತಾಂಶಗಳು ತಕ್ಷಣವೇ ಗೋಚರಿಸುವುದಿಲ್ಲ. ಆದರೆ ನೆನಪಿರಲಿ, ಮರದ ಬೇರುಗಳು ಮೊದಲು ಮಣ್ಣಿನ ಆಳದಲ್ಲಿ ಬೆಳೆಯುತ್ತವೆ, ನಂತರವಷ್ಟೇ ಮರ ಹೊರಗೆ ಬರುತ್ತದೆ. ಈ ಶಿಸ್ತು ನಿಮ್ಮ ಸ್ವಂತ ಬದುಕಿನ ಮೇಲಿನ ನಿಯಂತ್ರಣವನ್ನು ಮರಳಿ ತಂದುಕೊಡುತ್ತದೆ. ಅಧ್ಯಾಯ 2. ಬೆಳಗಿನ ಸಮಯದ ಯಶಸ್ಸು. ಮುಂದಿನ 90 ದಿನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ನೋಡಿ, ನಿಮ್ಮ ದಿನದ ಮೊದಲ ಗಂಟೆ ಗೊಂದಲದಿಂದ ಕೂಡಿದ್ದರೆ ನಿಮ್ಮ ಇಡೀ ದಿನ ಅದೇ ಹಾದಿಯಲ್ಲಿ ಸಾಗುತ್ತದೆ. ದಿನದ ಮಧ್ಯದಲ್ಲಿ ಎಲ್ಲೋ ನಿಂತು ನಾವು ಏಕಾಗ್ರತೆ ಬಯಸಿದರೆ ಅದು ಸಿಗುವುದಿಲ್ಲ. ದಿನದ ಮೊದಲ ಕೆಲವು ನಿರ್ಧಾರಗಳು ನಮ್ಮ ದಿನದ ದಿಕ್ಕನ್ನು ನಿರ್ಧರಿಸುತ್ತವೆ. ಅದಕ್ಕಾಗಿಯೇ ಬೆಳಗಿನ ಸಮಯವನ್ನು ಗೆಲ್ಲುವುದು ಅತ್ಯಂತ ಅವಶ್ಯಕವಾಗಿದೆ. ನಿಮಗೆ ಆಶ್ಚರ್ಯವಾಗಬಹುದು, ಇಂದಿನ ದಿನಗಳಲ್ಲಿ ಜನರು ಎದ್ದ ತಕ್ಷಣ ಮೊದಲು ಕೈಗೆತ್ತಿಕೊಳ್ಳುವುದು ಮೊಬೈಲ್ ಫೋನ್. ಜಗತ್ತಿನ ನಕಾರಾತ್ಮಕ ಸುದ್ದಿಗಳು, ಸಾಮಾಜಿಕ ಜಾಲತಾಣಗಳ ಗೊಂದಲಗಳು ಮತ್ತು ಇತರರ ಆದ್ಯತೆಗಳನ್ನು ತಮ್ಮ ತಲೆಯೊಳಗೆ ತುಂಬಿಕೊಳ್ಳುತ್ತಾರೆ. ಇದರಿಂದ ದಿನದ ಆರಂಭದಲ್ಲೇ ಮೆದುಳು ಆಯಾಸಗೊಳ್ಳುತ್ತದೆ ಮತ್ತು ದಿನದ ಉಳಿದ ಭಾಗದಲ್ಲಿ ನಾವು ಕೇವಲ ಪ್ರತಿಕ್ರಿಯಿಸುವ ಯಂತ್ರಗಳಾಗುತ್ತೇವೆ.
ಬೆಳಗಿನ ಸಮಯವನ್ನು ಗೆಲ್ಲುವುದು ಎಂದರೆ ಮುಂಜಾನೆ 4 ಗಂಟೆಗೆ ಏಳಬೇಕು ಅಥವಾ ಕಠಿಣವಾದ ಯೋಗಾಸನಗಳನ್ನು ಮಾಡಬೇಕು ಎಂದಲ್ಲ. ಅದರ ಅರ್ಥ ಕೇವಲ ಬೆಳಗಿನ ಮೊದಲ 20ರಿಂದ 40 ನಿಮಿಷಗಳನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳುವುದು ಎಂದಷ್ಟೇ. ಮೊದಲ 60 ನಿಮಿಷಗಳ ಕಾಲ ಮೊಬೈಲ್ ಫೋನ್ ಬಳಸದಂತೆ ಕಠಿಣ ನಿಯಮ ಮಾಡಿಕೊಳ್ಳಿ. ಎದ್ದ ತಕ್ಷಣ ಸ್ವಲ್ಪ ನೀರು ಕುಡಿದು ಹಗುರವಾದ ಶಾರೀರಿಕ ಚಲನೆ ಅಥವಾ ವಿಸ್ತರಣೆಯನ್ನು ಮಾಡಿ. ಇದು ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಿಸಿ ದಿನದ ಕೆಲಸಗಳಿಗೆ ಸಜ್ಜುಗೊಳಿಸುತ್ತದೆ. ನಂತರ ನಿಮ್ಮ ದಿನದ ಅತ್ಯಂತ ಪ್ರಮುಖವಾದ 3 ಆದ್ಯತೆಗಳನ್ನು ಬರೆದಿಟ್ಟುಕೊಳ್ಳಿ. ಕೇವಲ 3 ಆದ್ಯತೆಗಳು ಇರಲಿ. ಇದು ನಿಮಗೆ ಗೊಂದಲವಿಲ್ಲದ ಸ್ಪಷ್ಟತೆಯನ್ನು ನೀಡುತ್ತದೆ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಕೆಲವು ನಿಮಿಷಗಳ ಕಾಲ ಮೌನವಾಗಿ ಕುಳಿತು ಉಸಿರಾಟದ ಕಡೆಗೆ ಗಮನ ಹರಿಸಿ ಅಥವಾ ಕೃತಜ್ಞತೆಯ ಭಾವವನ್ನು ಮೂಡಿಸಿಕೊಳ್ಳಿ. ಈ ಸರಳವಾದ 4 ಹಂತಗಳು ನಿಮ್ಮ ಬೆಳಗಿನ ಸಮಯವನ್ನು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣಕ್ಕೆ ತರುತ್ತವೆ. ಕೆಲವು ದಿನಗಳಲ್ಲಿ ನಿಮಗೆ ಸುಸ್ತು ಎನಿಸಬಹುದು, ದಿನಚರಿಯನ್ನು ಬಿಟ್ಟುಬಿಡಬೇಕು ಎನಿಸಬಹುದು. ಆದರೆ ನೆನಪಿಡಿ, ಕಷ್ಟದ ದಿನಗಳಲ್ಲೂ ನಿಮ್ಮ ಬೆಳಗಿನ ದಿನಚರಿಯನ್ನು ಪಾಲಿಸುವುದೇ ನಿಜವಾದ ಶಿಸ್ತು. ಯಶಸ್ಸು ಎನ್ನುವುದು ಒಂದು ದೊಡ್ಡ ಘಟನೆಯಲ್ಲ, ಅದು ನೂರಾರು ಪುಟ್ಟ ಬೆಳಗಿನ ಯಶಸ್ಸುಗಳ ಮೊತ್ತವಾಗಿದೆ. ಅಧ್ಯಾಯ 3. ನಮ್ಮನ್ನು ಕುಂದಿಸುವ ವಿಷಯಗಳ ಕತ್ತರಿ. ಯೋಚನೆ ಮಾಡಿ, ಯಾವುದೇ ಒಂದು ಹೊಸ ಕಟ್ಟಡವನ್ನು ಕಟ್ಟಬೇಕಾದರೆ ಮೊದಲು ಹಳೆಯ ಪಾಳು ಬಿದ್ದ ಗೋಡೆಗಳನ್ನು ಕೆಡವಬೇಕಾಗುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ತರಬೇಕಾದರೆ ಮೊದಲು ನಿಮ್ಮ ಶಕ್ತಿಯನ್ನು ಕುಂದಿಸುತ್ತಿರುವ ಹಳೆಯ ಅಭ್ಯಾಸಗಳನ್ನು ಕಿತ್ತೊಗೆಯಬೇಕಾಗುತ್ತದೆ. ನಾವು ಕೇವಲ ಹೊಸ ಅಭ್ಯಾಸಗಳನ್ನು ಸೇರಿಸುತ್ತಾ ಹೋದರೆ ಯಶಸ್ಸು ಸಿಗುವುದಿಲ್ಲ. ಬದಲಿಗೆ ನಮ್ಮನ್ನು ಹಿಂದೆ ಎಳೆಯುತ್ತಿರುವ ದೌರ್ಬಲ್ಯಗಳನ್ನು ಕತ್ತರಿಸಬೇಕು. 90 ದಿನಗಳ ಕಾಲ ನಿಮ್ಮ ಮುಖ್ಯ ಗುರಿ ಎಂದರೆ ನಿಮ್ಮ ಶಕ್ತಿ, ಸಮಯ ಮತ್ತು ಏಕಾಗ್ರತೆಯನ್ನು ಕದಿಯುತ್ತಿರುವ 3 ಪ್ರಮುಖ ವಿಷಯಗಳನ್ನು ಗುರುತಿಸಿ ಅವುಗಳನ್ನು ಸಂಪೂರ್ಣವಾಗಿ ಕತ್ತರಿಸುವುದು. ಮೊದಲನೆಯದಾಗಿ ಮಾನಸಿಕ ಗೊಂದಲಗಳು. ಅತಿಯಾದ ಮಾಹಿತಿ ಬಳಕೆ, ಸಾಮಾಜಿಕ ಜಾಲತಾಣಗಳಲ್ಲಿ ಅನಾವಶ್ಯಕವಾಗಿ ಪರದೆ ಸರಿಸುವುದು ಮತ್ತು ಇತರರ ಜೀವನದೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮ್ಮ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ತಕ್ಷಣವೇ ನಿಲ್ಲಿಸೋಣ ಬನ್ನಿ. ಎರಡನೆಯದಾಗಿ ಪರಿಸರದ ಗೊಂದಲ. ನಮ್ಮ ಕೊಠಡಿ ಅಥವಾ ಕೆಲಸದ ಸ್ಥಳ ಗಲೀಜಾಗಿದ್ದರೆ ಮನಸ್ಸು ಎಂದಿಗೂ ಪ್ರಶಾಂತವಾಗಿರಲು ಸಾಧ್ಯವಿಲ್ಲ. ಡಿಜಿಟಲ್ ಫೈಲ್ಗಳು ಮತ್ತು ಆಪ್ಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಅನಗತ್ಯವಾದುದನ್ನು ಅಳಿಸಿಹಾಕಿ. ಮೂರನೆಯದಾಗಿ ಭಾವನಾತ್ಮಕ ಶಕ್ತಿ ಕದಿಯುವ ವ್ಯಕ್ತಿಗಳು ಮತ್ತು ಜವಾಬ್ದಾರಿಗಳು. ನಿಮ್ಮ ಯಶಸ್ಸನ್ನು ವಿರೋಧಿಸುವ ಅಥವಾ ಸದಾ ನಕಾರಾತ್ಮಕತೆಯನ್ನು ಹರಡುವ ಜನರಿಂದ ದೂರವಿರಿ. ನಾಲ್ಕನೆಯದಾಗಿ ನಮ್ಮನ್ನು ನಾವೇ ವಂಚಿಸುವ ನಡವಳಿಕೆಗಳು. ತಡವಾಗಿ ಮಲಗುವುದು, ಮುಂದೂಡುವ ಹವ್ಯಾಸ ಮತ್ತು ಸುಮ್ಮನೆ ಕಾಲಹರಣ ಮಾಡುವುದನ್ನು ತಡೆಯಬೇಕು. ಕೊನೆಯದಾಗಿ ಅತಿಯಾದ ಆರಾಮಪ್ರಿಯತೆ. ಅತಿಯಾದ ಆರಾಮ ನಮಗೆ ತಾತ್ಕಾಲಿಕ ಸುಖ ನೀಡಬಹುದು, ಆದರೆ ಅದು ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಈ ವಿಷಯಗಳ ಪಟ್ಟಿಯನ್ನು ತಯಾರಿಸಿ ಇಂದಿನಿಂದಲೇ ಅವುಗಳನ್ನು ನಿಮ್ಮ ಜೀವನದಿಂದ ಕತ್ತರಿಸಲು ದೃಢ ನಿರ್ಧಾರ ಮಾಡಿ. ಅಧ್ಯಾಯ 4. ಆಳವಾದ ಏಕಾಗ್ರತೆಯ ಮಹಾಶಕ್ತಿ. ನೋಡಿ, ಇಂದಿನ ಜಗತ್ತಿನಲ್ಲಿ ಅತ್ಯಂತ ಅಪರೂಪದ ಮತ್ತು ಬೆಲೆಬಾಳುವ ಕೌಶಲ್ಯ ಎಂದರೆ ಆಳವಾದ ಏಕಾಗ್ರತೆ. ನಮ್ಮ ಗಮನ ಇಂದು ಸಾವಿರಾರು ತುಂಡುಗಳಾಗಿ ಒಡೆದು ಹೋಗಿದೆ. ಪ್ರತಿಯೊಂದು ನೋಟಿಫಿಕೇಶನ್ ನಮಗೆ ತೊಂದರೆ ನೀಡುತ್ತದೆ. ನಾವು ಒಂದೇ ಬಾರಿಗೆ 10 ಕೆಲಸಗಳನ್ನು ಮಾಡಲು ಹೋಗಿ ಎಲ್ಲದರಲ್ಲೂ ಸೋಲುತ್ತೇವೆ. 90 ದಿನಗಳಲ್ಲಿ ನಮ್ಮ ಬದುಕನ್ನು ಬದಲಾಯಿಸಲು ಈ ಆಳವಾದ ಏಕಾಗ್ರತೆಯನ್ನು ನಾವು ಕರಗತ ಮಾಡಿಕೊಳ್ಳಬೇಕು. ಇದು ಕೇವಲ ಶ್ರಮವಲ್ಲ, ಇದು ಒಂದು ತಪಸ್ಸು. ಆಳವಾದ ಏಕಾಗ್ರತೆಗೆ ಪ್ರಮುಖವಾಗಿ 5 ಅವಶ್ಯಕತೆಗಳಿವೆ. ಮೊದಲನೆಯದಾಗಿ ಉದ್ದೇಶದ ಸ್ಪಷ್ಟತೆ. ನಾವು ಯಾವ ಕೆಲಸ ಮಾಡಬೇಕೆಂದು ನಿಖರವಾಗಿ ನಿರ್ಧರಿಸಬೇಕು. ಎರಡನೆಯದಾಗಿ ಪೂರಕ ಪರಿಸರ. ಗೊಂದಲಗಳಿಲ್ಲದ ಕೊಠಡಿ ಮತ್ತು ಮೊಬೈಲ್ ಫೋನ್ ದೂರವಿರುವುದು ಅತಿ ಮುಖ್ಯ. ಮೂರನೆಯದಾಗಿ ಸಮಯದ ರಕ್ಷಣೆ. ಯಾವುದೇ ಅಡೆತಡೆಯಿಲ್ಲದೆ ಕನಿಷ್ಠ 30ರಿಂದ 60 ನಿಮಿಷಗಳ ಕಾಲ ಕೇವಲ ಒಂದು ಕೆಲಸದ ಮೇಲೆ ಮಾತ್ರ ಗಮನ ಹರಿಸಬೇಕು. ನಾಲ್ಕನೆಯದಾಗಿ ಮಾನಸಿಕ ಶಿಸ್ತು. ಮನಸ್ಸು ಬೇರೆಡೆಗೆ ಹೋದಾಗ ಅದನ್ನು ಬಲವಂತವಾಗಿ ಮರಳಿ ತರಬೇಕು. ಐದನೆಯದಾಗಿ ಉದ್ದೇಶಪೂರ್ವಕ ವಿಶ್ರಾಂತಿ. ನಿರಂತರ ಕೆಲಸದ ನಡುವೆ ಸಣ್ಣ ಹಗುರವಾದ ವಿರಾಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯ. ಈ ಏಕಾಗ್ರತೆಯು ನಮ್ಮ ಕೌಶಲ್ಯವನ್ನು ಹೆಚ್ಚಿಸುವುದಲ್ಲದೆ ನಮ್ಮಲ್ಲಿ ಅದ್ಭುತ ಪ್ರಗತಿಯನ್ನು ಉಂಟುಮಾಡುತ್ತದೆ. ಪ್ರತಿದಿನ ಇದನ್ನು ಅಭ್ಯಾಸ ಮಾಡಿದಾಗ ಏಕಾಗ್ರತೆ ನಮ್ಮ ಸಹಜ ಗುಣವಾಗಿ ಬದಲಾಗುತ್ತದೆ. ಅಧ್ಯಾಯ 5. ನಮಗೆ ಮರಳಿ ಲಾಭ ಕೊಡುವ ಕೌಶಲ್ಯಗಳ ಸೃಷ್ಟಿ. ಗಮನಿಸಿ, ಕೇವಲ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಿಗುವುದಿಲ್ಲ, ಬದಲಿಗೆ ಸರಿಯಾದ ಕೌಶಲ್ಯದಿಂದ ಯಶಸ್ಸು ಸಿಗುತ್ತದೆ. ಕಠಿಣ ಶ್ರಮ ನಮಗೆ ಆಯಾಸ ತರಬಹುದು, ಆದರೆ ಕೌಶಲ್ಯ ನಮಗೆ ಶಕ್ತಿಯನ್ನು ನೀಡುತ್ತದೆ. ಮುಂದಿನ 90 ದಿನಗಳಲ್ಲಿ ನೀವು ಕನಿಷ್ಠ ಒಂದು ಪ್ರಮುಖ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳಲು ನಿರ್ಧರಿಸಬೇಕು. ಅದು ನಿಮ್ಮ ಭವಿಷ್ಯವನ್ನು ಉನ್ನತೀಕರಿಸುವ ಮತ್ತು ನಿಮ್ಮ ಮೌಲ್ಯವನ್ನು ಹೆಚ್ಚಿಸುವ ಕೌಶಲ್ಯವಾಗಿರಬೇಕು. ಉದಾಹರಣೆಗೆ, ಉತ್ತಮ ಸಂವಹನ, ಬರವಣಿಗೆ, ತಂತ್ರಜ್ಞಾನದ ಜ್ಞಾನ, ನಾಯಕತ್ವ ಗುಣ ಅಥವಾ ಆರ್ಥಿಕ ಸಾಕ್ಷರತೆ, ಇವುಗಳಲ್ಲಿ ಒಂದನ್ನು ಆರಿಸಿಕೊಳ್ಳಿ. ಕೌಶಲ್ಯವನ್ನು ಬೆಳೆಸಿಕೊಳ್ಳಲು 6 ಮುಖ್ಯ ಹಂತಗಳಿವೆ. ಮೊದಲನೆಯದಾಗಿ ಉದ್ದೇಶಪೂರ್ವಕ ತರಬೇತಿ.
ಕೇವಲ ಮೇಲೋಟವಾಗಿ ಕಲಿಯದೆ ಆಳವಾಗಿ ಅಭ್ಯಾಸ ಮಾಡಬೇಕು. ಎರಡನೆಯದಾಗಿ ಪ್ರತಿಕ್ರಿಯೆ ಪಡೆಯುವುದು. ನಮ್ಮ ತಪ್ಪುಗಳನ್ನು ಗುರುತಿಸಿ ಸರಿಪಡಿಸಿಕೊಳ್ಳಬೇಕು. ಮೂರನೆಯದಾಗಿ ಪುನರಾವರ್ತನೆ. ಒಂದೇ ಕೆಲಸವನ್ನು ಪದೇ ಪದೇ ಮಾಡುವುದರಿಂದ ಮಾತ್ರ ಪರಿಣಿತರಾಗಲು ಸಾಧ್ಯ. ನಾಲ್ಕನೆಯದಾಗಿ ಏಕಾಗ್ರತೆಯ ಸಮಯ ಮೀಸಲಿಡುವುದು. ಐದನೆಯದಾಗಿ ಪ್ರಾಯೋಗಿಕ ಅಳವಡಿಕೆ. ಕಲಿತದ್ದನ್ನು ನಿಜ ಜೀವನದಲ್ಲಿ ಬಳಸಿ ನೋಡುವುದು. ಆರನೆಯದಾಗಿ ಗುರುತಿನ ಹೊಂದಾಣಿಕೆ. ನಾನು ಕಲಿಯುತ್ತಿರುವ ವಿಷಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದು. ಈ ರೀತಿ 90 ದಿನಗಳ ಕಾಲ ಕೇವಲ 1 ಗಂಟೆಯನ್ನು ಮೀಸಲಿಟ್ಟರೆ ಒಟ್ಟು 90 ಗಂಟೆಗಳ ಕಾಲ ಆಳವಾದ ಕಲಿಕೆ ಸಾಧ್ಯವಾಗುತ್ತದೆ. ಇದು ನಿಮ್ಮನ್ನು ಇತರರಿಗಿಂತ 10 ಪಟ್ಟು ಮುಂದೆ ಕೊಂಡೊಯ್ಯುತ್ತದೆ. ಅಧ್ಯಾಯ 6. ನಮ್ಮ ಜೀವನವನ್ನು ಸರಿಪಡಿಸುವ ಮುನ್ನ ಮನೋಭಾವದ ಬಲವರ್ಧನೆ. ಯೋಚನೆ ಮಾಡಿ, ನಮ್ಮ ಆಲೋಚನೆಗಳು ಸರಿಯಾಗಿಲ್ಲದಿದ್ದರೆ ನಮ್ಮ ದಿನಚರಿ ಎಂದಿಗೂ ಸರಿಯಾಗಿರಲು ಸಾಧ್ಯವಿಲ್ಲ. ಪ್ರತಿಯೊಂದು ಶಾರೀರಿಕ ಕ್ರಿಯೆಯ ಹಿಂದೆ ಒಂದು ಮಾನಸಿಕ ಆಲೋಚನೆ ಇರುತ್ತದೆ. ದುರ್ಬಲ ಮನಸ್ಸಿನಿಂದ ನಾವು ಎಂದಿಗೂ ಬಲಿಷ್ಠ ಜೀವನವನ್ನು ಕಟ್ಟಲು ಸಾಧ್ಯವಿಲ್ಲ. ನಮ್ಮ ಮನೋಭಾವವನ್ನು ಬಲಪಡಿಸಲು ಮೊದಲನೆಯದಾಗಿ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ನಾವೇ ಹೊರಬೇಕು. ನಮ್ಮ ಪರಿಸ್ಥಿತಿಗಳಿಗೆ ಇತರರನ್ನು ದೂಷಿಸುವುದನ್ನು ನಿಲ್ಲಿಸಬೇಕು. ಎರಡನೆಯದಾಗಿ ಭಾವನಾತ್ಮಕ ನಿಯಂತ್ರಣ ಹೊಂದಿರಬೇಕು. ಸುಸ್ತು ಅಥವಾ ಬೇಸರವಾದಾಗಲೂ ನಮ್ಮ ಶಿಸ್ತನ್ನು ಬಿಡಬಾರದು. ಮೂರನೆಯದಾಗಿ ಸವಾಲುಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು. ಸೋಲುಗಳನ್ನು ಕೇವಲ ಒಂದು ಪಾಠ ಎಂದು ಭಾವಿಸಬೇಕು. ನಾಲ್ಕನೆಯದಾಗಿ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರಬೇಕು. ಅಡೆತಡೆಗಳು ಎದುರಾದಾಗ ತಕ್ಷಣವೇ ಪುಟಿದೆದ್ದು ನಿಲ್ಲಬೇಕು. ಐದನೆಯದಾಗಿ ನಮ್ಮ ಆಂತರಿಕ ಧ್ವನಿಯನ್ನು ಧನಾತ್ಮಕವಾಗಿ ಬದಲಾಯಿಸಿಕೊಳ್ಳಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸನ್ನು ಧನಾತ್ಮಕ ಆಲೋಚನೆಗಳಿಂದ ಸಜ್ಜುಗೊಳಿಸುವುದು ನಮ್ಮ ಇಡೀ ದಿನದ ಯಶಸ್ಸಿಗೆ ಕಾರಣವಾಗುತ್ತದೆ. ಅಧ್ಯಾಯ 7. ನಾವು ತಪ್ಪಿಸುತ್ತಿರುವ ಕಠಿಣ ಕೆಲಸಗಳ ನೇರ ಎದುರಿಸುವಿಕೆ. ನೋಡಿ, ನಾವು ಕಠಿಣ ಕೆಲಸಗಳನ್ನು ಮುಂದೂಡುವುದರಿಂದ ತಾತ್ಕಾಲಿಕ ಆರಾಮ ಸಿಗಬಹುದು, ಆದರೆ ಅದು ಭವಿಷ್ಯದಲ್ಲಿ ದೊಡ್ಡ ಆತಂಕ ಮತ್ತು ವೈಫಲ್ಯಕ್ಕೆ ಕಾರಣವಾಗುತ್ತದೆ. ನಿಮ್ಮ ಜೀವನದ ಮುಂದಿನ ಹಂತವು ನೀವು ತಪ್ಪಿಸುತ್ತಿರುವ ಕಠಿಣ ಕೆಲಸಗಳ ಹಿಂದೆಯೇ ಅಡಗಿದೆ. ಧೈರ್ಯ ಎಂದರೆ ಭಯವಿಲ್ಲದಿರುವುದಲ್ಲ, ಭಯವಿದ್ದರೂ ಮುನ್ನಡೆಯುವುದು. ಇದಕ್ಕಾಗಿ ನಮಗೆ 6 ಹಂತಗಳ ಪ್ರಕ್ರಿಯೆ ಬೇಕು. ಮೊದಲನೆಯದಾಗಿ ಆ ಕಠಿಣ ಕೆಲಸವನ್ನು ಗುರುತಿಸಿ ಸ್ಪಷ್ಟವಾಗಿ ಬರೆಯುವುದು. ಎರಡನೆಯದಾಗಿ ಅದರ ಹಿಂದಿರುವ ಭಾವನಾತ್ಮಕ ಹೆದರಿಕೆಯನ್ನು ನಿವಾರಿಸುವುದು. ಮೂರನೆಯದಾಗಿ ಆ ಕಠಿಣ ಕೆಲಸವನ್ನು ಸಣ್ಣ ಸಣ್ಣ ಹಂತಗಳಾಗಿ ವಿಂಗಡಿಸುವುದು. ನಾಲ್ಕನೆಯದಾಗಿ ಅದಕ್ಕಾಗಿ ಒಂದು ನಿಖರವಾದ ಸಮಯವನ್ನು ನಿಗದಿಪಡಿಸುವುದು. ಐದನೆಯದಾಗಿ ಯಾವುದೇ ವಿಳಂಬವಿಲ್ಲದೆ ತಕ್ಷಣವೇ ಮೊದಲ ಹೆಜ್ಜೆಯನ್ನು ಇಡುವುದು. ಆರನೆಯದಾಗಿ ಆ ಕೆಲಸವನ್ನು ಪೂರ್ಣಗೊಳಿಸಿದಾಗ ಸಿಗುವ ಆಂತರಿಕ ವಿಜಯವನ್ನು ಸಂಭ್ರಮಿಸುವುದು. ಈ ರೀತಿ ಕಠಿಣ ಕೆಲಸಗಳನ್ನು ಎದುರಿಸಿದಾಗ ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರುತ್ತದೆ ಮತ್ತು ನಿಮ್ಮ ಬದುಕಿನ ಮೇಲಿನ ಗೌರವ 100 ಪಟ್ಟು ಹೆಚ್ಚಾಗುತ್ತದೆ. ಅಧ್ಯಾಯ 8. ನಮ್ಮ ಯಶಸ್ಸಿಗೆ ಪೂರಕವಾದ ಪರಿಸರದ ವಿನ್ಯಾಸ. ಗಮನಿಸಿ, ಯಶಸ್ಸು ಗಳಿಸಲು ಕೇವಲ ಇಚ್ಛಾಶಕ್ತಿ ಸಾಲುವುದಿಲ್ಲ, ಅದಕ್ಕೆ ಪೂರಕವಾದ ವಾತಾವರಣವೂ ಬೇಕು. ಒಂದು ಸಣ್ಣ ಸಸ್ಯ ಬೆಳೆಯಬೇಕಾದರೆ ಅದಕ್ಕೆ ಫಲವತ್ತಾದ ಮಣ್ಣು ಮತ್ತು ಬೆಳಕು ಎಷ್ಟು ಮುಖ್ಯವೋ, ನಮ್ಮ ಅಭಿವೃದ್ಧಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರವೂ ಅಷ್ಟೇ ಮುಖ್ಯ. ನಮ್ಮ ಪರಿಸರವನ್ನು 4 ಹಂತಗಳಲ್ಲಿ ವಿನ್ಯಾಸಗೊಳಿಸಬೇಕು. ಮೊದಲನೆಯದಾಗಿ ಭೌತಿಕ ಪರಿಸರ. ನಮ್ಮ ಮನೆ, ಕೊಠಡಿ ಮತ್ತು ಮೇಜು ಸ್ವಚ್ಛವಾಗಿರಬೇಕು. ಎರಡನೆಯದಾಗಿ ಡಿಜಿಟಲ್ ಪರಿಸರ. ಮೊಬೈಲ್ ಫೋನಿನ ಅನಗತ್ಯ ನೋಟಿಫಿಕೇಷನ್ಗಳನ್ನು ಆಫ್ ಮಾಡಬೇಕು ಮತ್ತು ಕೆಲಸದ ಅವಧಿಯಲ್ಲಿ ಫೋನ್ ದೂರವಿಡಬೇಕು. ಮೂರನೆಯದಾಗಿ ಸಾಮಾಜಿಕ ಪರಿಸರ. ನಮ್ಮ ಗುರಿಗಳನ್ನು ಗೌರವಿಸುವ ಮತ್ತು ನಮಗೆ ಪ್ರೋತ್ಸಾಹ ನೀಡುವ ಜನರೊಂದಿಗೆ ಮಾತ್ರ ಸಂಪರ್ಕದಲ್ಲಿರಬೇಕು. ನಾಲ್ಕನೆಯದಾಗಿ ಮಾನಸಿಕ ಪರಿಸರ. ಧನಾತ್ಮಕ ಪುಸ್ತಕಗಳನ್ನು ಓದುವುದು ಮತ್ತು ಉತ್ತಮ ವಿಡಿಯೋಗಳನ್ನು ನೋಡುವುದರ ಮೂಲಕ ಮನಸ್ಸನ್ನು ಪ್ರಫುಲ್ಲವಾಗಿಟ್ಟುಕೊಳ್ಳಬೇಕು. ನಿಮ್ಮ ಪರಿಸರ ಉತ್ತಮವಾಗಿದ್ದರೆ ಶಿಸ್ತು ಎನ್ನುವುದು ಕಷ್ಟದ ಕೆಲಸವಾಗದೆ ಅತ್ಯಂತ ಸಹಜ ಕ್ರಿಯೆಯಾಗಿ ಬದಲಾಗುತ್ತದೆ. ಅಧ್ಯಾಯ 9. ವಾರದ ಪ್ರಗತಿಯ ವಿಶ್ಲೇಷಣೆ ಮತ್ತು ಬದಲಾವಣೆ. ಯೋಚನೆ ಮಾಡಿ, ನಾವು ಯಾವ ಕಡೆಗೆ ಸಾಗುತ್ತಿದ್ದೇವೆ ಎಂದು ಪರಿಶೀಲಿಸದೆ ಕೇವಲ ಓಡುತ್ತಿದ್ದರೆ ಗುರಿ ತಲುಪಲು ಸಾಧ್ಯವೇ? ಇಲ್ಲ. ಅದಕ್ಕಾಗಿಯೇ ವಾರಕ್ಕೊಮ್ಮೆ ನಮ್ಮ ಪ್ರಗತಿಯನ್ನು ವಿಶ್ಲೇಷಿಸುವುದು ಅತ್ಯಂತ ಅವಶ್ಯಕವಾಗಿದೆ. ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಇದು ನಮಗೆ ಅವಕಾಶ ನೀಡುತ್ತದೆ. ಪ್ರತಿ ವಾರವೂ ನಾವು 3 ಪ್ರಮುಖ ವಿಷಯಗಳನ್ನು ಗಮನಿಸಬೇಕು. ಮೊದಲನೆಯದಾಗಿ ನಮ್ಮ ದಿನನಿತ್ಯದ ಶಿಸ್ತಿನ ಕಾರ್ಯಗಳು ಎಷ್ಟು ಯಶಸ್ವಿಯಾಗಿ ನಡೆದಿವೆ ಎಂದು ನೋಡುವುದು. ಎರಡನೆಯದಾಗಿ ನಮ್ಮ ಶಕ್ತಿಯ ಮಟ್ಟಗಳು ಹೇಗೆ ಇದ್ದವು ಎಂದು ಪರಿಶೀಲಿಸುವುದು. ಮೂರನೆಯದಾಗಿ ಆ ವಾರದಲ್ಲಿ ನಮಗೆ ಸಿಕ್ಕ ಪುಟ್ಟ ಯಶಸ್ಸುಗಳನ್ನು ಗುರುತಿಸುವುದು. ಪ್ರತಿ ವಾರಾಂತ್ಯದಲ್ಲಿ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮುಂದಿನ ವಾರದ 3 ಆದ್ಯತೆಗಳನ್ನು ನಿರ್ಧರಿಸಿ ಹೊಸ ಉತ್ಸಾಹದಿಂದ ಮುನ್ನಡೆಯಬೇಕು. ಈ ಸಾಪ್ತಾಹಿಕ ಪರಾಮರ್ಶೆಯು ನಮಗೆ ನಿರಂತರ ಸ್ಪಷ್ಟತೆ ಮತ್ತು ಹೊಸ ಚೈತನ್ಯವನ್ನು ನೀಡುತ್ತದೆ. ಅಧ್ಯಾಯ 10. ನಮ್ಮ ಗುರುತಿನ ಸಂಪೂರ್ಣ ಪರಿವರ್ತನೆ. ಎಂದಿಗೂ ಸೋಲೊಪ್ಪಿಕೊಳ್ಳದ ಶಕ್ತಿಶಾಲಿ ವ್ಯಕ್ತಿಯಾಗಿ ಬದಲಾಗಿ. ನಿಮಗೆ ಆಶ್ಚರ್ಯವಾಗಬಹುದು, ಯಾವುದೇ ತಾತ್ಕಾಲಿಕ ಬದಲಾವಣೆ ನಮ್ಮನ್ನು ಹೆಚ್ಚು ದಿನ ಕಾಪಾಡುವುದಿಲ್ಲ.
ನಮಗೆ ಬೇಕಾಗಿರುವುದು ಕೇವಲ ಅಭ್ಯಾಸಗಳ ಬದಲಾವಣೆಯಲ್ಲ, ಬದಲಿಗೆ ನಮ್ಮ ಗುರುತಿನ ಬದಲಾವಣೆ. ನಾನು ಶಿಸ್ತು ಪಾಲಿಸಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯಲ್ಲ, ನಾನು ಈಗಾಗಲೇ ಒಬ್ಬ ಶಿಸ್ತಿನ ಶಕ್ತಿಶಾಲಿ ವ್ಯಕ್ತಿ ಎನ್ನುವ ನಂಬಿಕೆ ನಮ್ಮಲ್ಲಿ ಮೂಡಬೇಕು. ನಮ್ಮ ಗುರುತನ್ನು ಬದಲಾಯಿಸಲು 10 ಮಹತ್ವದ ಅಂಶಗಳಿವೆ. ಮೊದಲನೆಯದಾಗಿ, ದೃಢವಾದ ನಂಬಿಕೆಗಳು ನಮ್ಮ ಕೆಲಸಗಳ ಮೂಲಕ ಸಾಬೀತಾಗಬೇಕು. ಎರಡನೆಯದಾಗಿ, ನಮ್ಮ ಹಳೆಯ ಸೋಲಿನ ನೆನಪುಗಳನ್ನು ಮತ್ತು ನಕಾರಾತ್ಮಕ ಹಳೆಯ ಆವೃತ್ತಿಯನ್ನು ಹಿಂದೆ ಬಿಡಬೇಕು. ಮೂರನೆಯದಾಗಿ, ಕಠಿಣ ನಿಯಮಗಳು ಮತ್ತು ಉನ್ನತ ಮಾನದಂಡಗಳನ್ನು ನಮ್ಮದಾಗಿಸಿಕೊಳ್ಳಬೇಕು. ನಾಲ್ಕನೆಯದಾಗಿ, ನಾವು ಸಾಧಿಸಿದ ಯಶಸ್ಸಿನ ನಿಖರವಾದ ಪುರಾವೆಗಳನ್ನು ನಮ್ಮ ಮನಸ್ಸಿಗೆ ನೀಡಬೇಕು. ಐದನೆಯದಾಗಿ, ಧನಾತ್ಮಕ ಸ್ವಯಂ ಸಂಭಾಷಣೆಯನ್ನು ಬಳಸಬೇಕು. ಆರನೆಯದಾಗಿ, ಪ್ರತಿದಿನ ಸಿಗುವ ಸಣ್ಣ ಪುಟ್ಟ ಜಯಗಳನ್ನು ಸಂಭ್ರಮಿಸಬೇಕು. ಏಳನೆಯದಾಗಿ, ನಮ್ಮ ಬದುಕಿನ ಮೇಲೆ ಅಪಾರ ಗೌರವ ಹೊಂದಿರಬೇಕು. ಎಂಟನೆಯದಾಗಿ, ಕಷ್ಟದ ದಿನಗಳಲ್ಲೂ ನಮ್ಮ ದಿನಚರಿಯನ್ನು ಪಾಲಿಸುವ ಸ್ಥಿರತೆ ಹೊಂದಿರಬೇಕು. ಒಂಬತ್ತನೆಯದಾಗಿ, ನಮ್ಮ ಗುರುತನ್ನು ಪ್ರತಿದಿನವೂ ಹೊಸ ಸಂಕಲ್ಪಗಳ ಮೂಲಕ ನವೀಕರಿಸಿಕೊಳ್ಳಬೇಕು. ಹತ್ತನೆಯದಾಗಿ, ನಮ್ಮ ನೂತನ ಗುರುತೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದು ದೃಢವಾಗಿ ನಂಬಬೇಕು. ಈ ಹಂತಗಳನ್ನು ಪಾಲಿಸಿದಾಗ ನೀವು ಎಂದಿಗೂ ಸೋಲೊಪ್ಪಿಕೊಳ್ಳದ ಅಸಾಧಾರಣ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಪ್ರೀತಿಯ ಸ್ನೇಹಿತರೆ, ಇಂದು ನಾವು ಚರ್ಚಿಸಿದ ಈ ಅದ್ಭುತ 90 ದಿನಗಳ ಮರುಹೊಂದಿಸುವ ಸೂತ್ರ ಕೇವಲ ಒಂದು ಪ್ರೇರಣೆಯ ಮಾತುಕತೆಯಲ್ಲ. ಇದು ನಿಮ್ಮ ಭವಿಷ್ಯವನ್ನು ನಿಮ್ಮ ಕೈಯಾರೆ ರೂಪಿಸಿಕೊಳ್ಳುವ ಸುವರ್ಣಾವಕಾಶ. ನೆನಪಿಡಿ, ನಿಮ್ಮ ಜೀವನ ನಾಳೆ ಬದಲಾಗುವುದಿಲ್ಲ, ಅದು ನೀವು ಇಂದು ತೆಗೆದುಕೊಳ್ಳುವ ಪ್ರತಿಯೊಂದು ಪುಟ್ಟ ನಿರ್ಧಾರದಿಂದ ಮಾತ್ರ ಬದಲಾಗುತ್ತದೆ. 90 ದಿನಗಳ ನಂತರ ನೀವು ನಿಮ್ಮ ಪ್ರಗತಿಯನ್ನು ಹಿಂತಿರುಗಿ ನೋಡಿದಾಗ ನಿಮ್ಮ ಶ್ರಮದ ಸಾರ್ಥಕತೆ ನಿಮಗೆ ಅರಿವಾಗುತ್ತದೆ. ಕೊನೆಯದಾಗಿ ಒಂದು ಮಾತು ನಿಮ್ಮ ಮನಸ್ಸಿನಲ್ಲಿ ಸದಾ ಇರಲಿ: ನಾವು ಯಾರು ಎನ್ನುವುದು ನಮ್ಮ ಆಸೆಗಳಿಂದ ನಿರ್ಧಾರವಾಗುವುದಿಲ್ಲ, ಬದಲಿಗೆ ನಾವು ದಿನನಿತ್ಯ ಪಾಲಿಸುವ ನಿಯಮಗಳಿಂದ ಮಾತ್ರ ನಿರ್ಧಾರವಾಗುತ್ತದೆ. ಈ ಸುದೀರ್ಘ ಪಯಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಇಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಜೀವನದ ಈ ಹೊಸ ಅಧ್ಯಾಯ ಸುಂದರವಾಗಿ ಮೂಡಿಬರಲಿ ಎಂದು ಹಾರೈಸುತ್ತೇವೆ.